ನಮಸ್ಕಾರ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಆರ್ತಿ. ಇದೀಗ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ಬೆಳಗಾವಿ ಸುವರ್ಣಸೌಧಕ್ಕೆ ಕಚೇರಿ ಸ್ಥಳಾಂತರ ಕುರಿತು ಬೇಜವಾಬ್ದಾರಿ ಹೇಳಿಕೆ ನೀಡಿದ ಬಿಜೆಪಿ ರಾಜ್ಯ ವಕ್ತಾರ ಎಂಜಿ ಮಹೇಶ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ ಕರ್ವೆ. ಬೆಳಗಾವಿ ದಕ್ಷಿಣ ಭಾಗದ ಶ್ರೀರಾಮಸೇನಾ ಹಿಂದೂಸ್ತಾನ್ ವತಿಯಿಂದ ಲಸಿಕೆ ಅಭಿಯಾನ. ಡೆಂಗು ಹಾಗೂ ಚಿಕನ್ಗುನ್ಯಾ ಪ್ರತಿಬಂಧಕ ಲಸಿಕೆ ವಿತರಣೆ. ಉಚಿತ ಲಸಿಕೆ ವಿತರಣಾ ಶಿಬಿರಕ್ಕೆ ನಾಗರಿಕರಿಂದ ಸಾಥ್. ಮನೆ ಮನೆಗೆ ತೆರಳಿ ಲಸಿಕೆ ನೀಡಿದ ಕಾರ್ಯಕರ್ತರು. ಬೆಳಗಾವಿಯಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರೀಸ್ನಿಂದ ಕಾರ್ಯಕ್ರಮ. 2021-22ನೇ ಸಾಲಿನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯೋಜನೆ. ವ್ಯಾಪಾರ ಹಾಗೂ ಕೈಗಾರಿಕಾ ವಲಯದಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ. ಉದ್ಯಮಬಾಗ್ನ ಫೌಂಡ್ರಿ ಕ್ಲಸ್ಟರ್ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ಆಯೋಜನೆ. ಬಿಜೆಪಿ ರಾಜ್ಯ ವಕ್ತಾರ ಎಂಜಿ ಮಹೇಶ್ ಅವರು ಸುವರ್ಣ ವಿಧಾನಸೌಧಕ್ಕೆ ಕಚೇರಿ ಸ್ಥಳಾಂತರದ ಕುರಿತು ಬೇಜವಾಬ್ದಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ರಾಜ್ಯ ವಕ್ತಾರರಾದ ಎಂಜಿ ಮಹೇಶ್ ಅವರು ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸುವರ್ಣ ವಿಧಾನಸೌಧಕ್ಕೆ ಕಚೇರಿ ಸ್ಥಳಾಂತರದ ಕುರಿತು ಬೇಜವಾಬ್ದಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಅವರನ್ನು ಕೂಡಲೇ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಆಗ್ರಹಿಸಿ ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ಸುವರ್ಣ ವಿಧಾನಸೌಧ ಉತ್ತರ ಕರ್ನಾಟಕದ ಶಕ್ತಿ ಕೇಂದ್ರ. ಇದು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ದಿಕ್ಸೂಚಿಯಾಗಬೇಕೆನ್ನುವುದು ಉತ್ತರ ಕರ್ನಾಟಕದ ಜನತೆಯ ಆಶಯವಾಗಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ 24 ಗಂಟೆಯೊಳಗಾಗಿ ರಾಜ್ಯ ಮಟ್ಟದ ಕಚೇರಿಗಳನ್ನು ಬೆಳಗಾವಿಯ ಸುವರ್ಣ ವಿಧಾನಸೌಧಕ್ಕೆ ಸ್ಥಳಾಂತರ ಮಾಡುತ್ತೇನೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಉತ್ತರ ಕರ್ನಾಟಕದ ಮಠಾಧೀಶರ ಎದುರು ಪ್ರಮಾಣ ಮಾಡಿದ್ದರು. ಆದರೆ ಬಿಜೆಪಿ ವಕ್ತಾರ ಎಂಜಿ ಮಹೇಶ್ ಅವರು ಬೆಳಗಾವಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸುವರ್ಣ ವಿಧಾನಸೌಧಕ್ಕೆ ಕಚೇರಿಗಳನ್ನು ಸ್ಥಳಾಂತರ ಮಾಡಿದ್ರೆ ಈ ಭಾಗದ ಅಭಿವೃದ್ಧಿ ಆಗುತ್ತದೆ ಎನ್ನುವುದು ತಪ್ಪು ಎಂದು ಹೇಳಿಕೆ ನೀಡುವ ಮೂಲಕ ಉತ್ತರ ಕರ್ನಾಟಕದ ಜನತೆಯ ಆಶೋತ್ತರಗಳಿಗೆ ಅವಮಾನಿಸಿದ್ದಾರೆ. ಈ ಭಾಗದ ಶಕ್ತಿ ಕೇಂದ್ರದ ಘನತೆ ಗೌರವ ಹಾಳಾಗಿದ್ದು ಇಂತಹ ಬೇಜವಾಬ್ದಾರಿ ಹೇಳಿಕೆ ನೀಡಿರುವ ಬಿಜೆಪಿ ವಕ್ತಾರ ಎಂಜಿ ಮಹೇಶ್ ಅವರನ್ನ ಕೂಡಲೇ ಬಿಜೆಪಿಯಿಂದ ಉಚ್ಚಾಟಿಸಿ ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ರಾಜ್ಯ ಮಟ್ಟದ ಕಚೇರಿಗಳನ್ನು ಸ್ಥಳಾಂತರ ಮಾಡುವ ನಿರ್ಧಾರ ಕೈಗೊಳ್ಳುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರಬೇಕೆಂದು ಕಾರ್ಯಕರ್ತರು ತಿಳಿಸಿದರು. ಜನತೆಯ ಆಶಯದಂತೆ ಎಲ್ಲ ಮಠಾಧೀಶರ ಒಕ್ಕೂಟದ ಒಂದು ಒತ್ತಾಯದ ಮೇರೆಗೆ ಈ ಹಿಂದಿನ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರಿಗೆ ಮನವಿ ಮಾಡಿದ್ದೀವಿ. ಏನು ಬೆಂಗಳೂರಿನಲ್ಲಿರುವಂಥ ಕೆಲ ಕಚೇರಿಗಳನ್ನು, ವಿಭಾಗ ಮಟ್ಟದ ಕಚೇರಿಗಳನ್ನು, ರಾಜ್ಯ ಮಟ್ಟದ ಕಚೇರಿಗಳನ್ನು ಬೆಳಗಾವಿಯ ಸುವರ್ಣಸೌಧಕ್ಕೆ ತರಬೇಕು ಮತ್ತು ಅಲ್ಲಿ ಅದರ ಕಾರ್ಯಚಟುವಟಿಕೆಯಿಂದ ಸುವರ್ಣಸೌಧವನ್ನು ಮಾಡಬೇಕನ್ನೋ ನಮ್ಮ ಹಕ್ಕೊತ್ತಾಯವನ್ನು ಮಾನ್ಯ ಯಡಿಯೂರಪ್ಪನವರು ಒಪ್ಪಿ ಕೆಲವು ಕಚೇರಿಗಳನ್ನು ಇಲ್ಲಿ ಸ್ಥಳಾಂತರ ಮಾಡಬೇಕಂತೇಳಿ ಒಂದು ಉತ್ಸುಕತೆಯನ್ನು ತೋರಿದರು. ಆದರೆ ನಿನ್ನೆ ಬೆಳಗಾವಿಗೆ ಬಂದಂಥ ಎಂಜಿ ಮಹೇಶ್ ಬಿಜೆಪಿಯ ವಕ್ತಾರ, ಅವ ಮಹೇಶ್ ಅಲ್ಲ, ಮಹಾ ವಿಷಯ ಅವನು. ಏನು ಉತ್ತರ ಕರ್ನಾಟಕದ ತಾರತಮ್ಯ ಮಾಡಬೇಕು ಅದನ್ನು ಇಲ್ಲಿ ಮಾಡಿ ಹೋಗಿದ್ದಾನೆ. ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ರಾಜ್ಯ ಮಟ್ಟದ ಕಚೇರಿಗಳು ಬೆಳಗಾವಿಗೆ ಬರಲೇಬೇಕು. ಈ ಭಾಗದ ಜನರು ಪದೇ ಪದೇ ಬೆಂಗಳೂರಿಗೆ ಹೋಗಿ ಅಲ್ಲಿ ತಮ್ಮ ವೆಚ್ಚವನ್ನು ಭರಿಸಿ ಅಲ್ಲಿ ಹೋಟೆಲ್ಗೆ ಹಾಕಬೇಕು, ಬಸ್ ಚಾರ್ಜ್ ಹಾಕಬೇಕು, ಇಂಥ ಎಲ್ಲ ಖರ್ಚುಗಳನ್ನು ಉಳಿಸಬೇಕನ್ನೋ ನಿಟ್ಟಿನಲ್ಲಿ ಇಡೀ ಉತ್ತರ ಕರ್ನಾಟಕದ ಜನತೆಯ ಒಂದು ಬೇಡಿಕೆ ಬೆಳಗಾವಿ ಕಚೇರಿ ಸ್ಥಳಾಂತರ ಆಗಬೇಕಂತೇಳಿ ಅಂಥ ಕಚೇರಿ ಸ್ಥಳಾಂತರ ವಿಷಯಕ್ಕೆ ಮೂಗು ತೂರಿಸಿದಂಥ ಮಹೇಶನಿಗೆ ರಾಜ್ಯದ ಪಕ್ಷದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಅವರನ್ನ ಪಕ್ಷದ ಉಚ್ಚಾಟನೆ ಮಾಡಬೇಕು. ಇಂಥ ಹೇಳಿಕೆ ಕೊಡುವಂಥವ್ರಿಗೆ ತಕ್ಕ ಶಿಕ್ಷೆ ಮಾಡಬೇಕು, ಇಲ್ಲದಿದ್ದರೆ ನಾವೇ ಅದಕ್ಕೆ ಮುಂದಾಗಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕರ್ವೆ ರಾಜ್ಯ ಸಂಚಾಲಕರಾದ ಮಹಾದೇವ್ ತಳವಾರ್, ಜಿಲ್ಲಾ ಉಪಾಧ್ಯಕ್ಷರಾದ ಸುರೇಶ್ ಗೌರನ್ನವರ್, ಕರ್ವೆ ಜಿಲ್ಲಾಧ್ಯಕ್ಷ ದೀಪಕ್ ಗುಡ್ಗನಟಿ, ದೇವೇಂದ್ರ ತಳವಾರ್, ನಿಂಗರಾಜ್ ಗುಂಡ್ಯಾಗೋಳ್, ವಾಸು ಬಸನಾಯ್ಕರ್, ನಾಗೇಶ್ ಮಾಳಿ, ವಿನಾಯಕ್ ಬೋಧಿ ಸೇರಿದಂತೆ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿಯಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರೀಸ್ನಿಂದ 2021-22ನೇ ಸಾಲಿನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸಂಪನ್ನವಾಯಿತು.
ಬೆಳಗಾವಿ ನಗರದ ಚೇಂಬರ್ ಆಫ್ ಕಾಮರ್ಸ್ ಹಾಗೂ ಇಂಡಸ್ಟ್ರೀಸ್ ವತಿಯಿಂದ ವ್ಯಾಪಾರ ಹಾಗೂ ಕೈಗಾರಿಕಾ ವಲಯದಲ್ಲಿ ಅತ್ಯುತ್ತಮ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ನಗರದ ಉದ್ಯಮಭಾಗದ ಫೌಂಡ್ರಿ ಕಸ್ಟರ್ಡ್ ಆಡಿಟೋರಿಯಂನಲ್ಲಿ 2021-22ನೇ ಸಾಲಿನ ಗೌರವಾರ್ಥ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ದಿಲೀಪ್ ದಾಮ್ಲೆ ಮೆಮೋರಿಯಲ್ ಟ್ರಸ್ಟ್ ಅವಾರ್ಡ್ ಅನ್ನು, ಸ್ನೇಹಂ ಇಂಟರ್ನ್ಯಾಷನಲ್ಸ್ ಬಸಪ್ಪ ಬಾಳಪ್ಪ ಕಗ್ಗನಗಿ ಸ್ಮರಣಾರ್ಥ ನಿಧಿ ಪ್ರಶಸ್ತಿಯನ್ನ, ದೀಪಕ್ ಕನ್ಸ್ಟ್ರಕ್ಷನ್ಸ್, ದಿ ಮಧುಕರ್, ವಿಠಲ್ ಹೆರವಾಡ್ಕರ್ ಅವಾರ್ಡ್, ಹಿಟಾಚಿ ಮೋರ್ಸ್, ಮಾನಿಕ್ಬಾಗ್ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಶಸ್ತಿಯನ್ನ ಪ್ಯಾಟ್ಸನ್ ಆಟೋಮೊಬೈಲ್ಸ್ ಕಂಪನಿ ಪಡೆದುಕೊಂಡಿತು. ಈ ವೇಳೆ ಸಾಧನೆಗೈದ ಸಂಸ್ಥೆಗಳಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಡಿಸಿ ನಿತೇಶ್ ಪಾಟೀಲ್, ಗೌರವ ಅತಿಥಿಗಳಾಗಿ ವಿಟಿಯು ರಿಜಿಸ್ಟ್ರಾರ್ ಡಾಕ್ಟರ್ ಆನಂದ್ ದೇಶಪಾಂಡೆ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಬೆಳಗಾವಿಯ ಚೇಂಬರ್ ಆಫ್ ಕಾಮರ್ಸ್ ಕಾರ್ಯದರ್ಶಿಗಳಾದ ಪ್ರಭಾಕರ್ ನಾಗರಮುನ್ನಳ್ಳಿ, ನಿರ್ವಾಹಕ ಕಮಿಟಿಯ ಎಲ್ಲ ಸದಸ್ಯರು ಹಾಗೂ ಇತರರು ಕೂಡ ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಬೆಳಗಾವಿಯ ದಕ್ಷಿಣ ಭಾಗದಲ್ಲಿ ಶ್ರೀರಾಮ ಸೇನೆ ಹಿಂದೂಸ್ತಾನದ ಸಂಘಟನೆ ವತಿಯಿಂದ ಡೆಂಗು ಚಿಕನ್ ಗುನಿಯಾದ ಉಚಿತ ಪ್ರತಿಬಂಧಕ ಲಸಿಕೆಯನ್ನು ವಿತರಿಸಲಾಯಿತು. ಶ್ರೀರಾಮ ಸೇನೆ ಹಿಂದೂಸ್ತಾನ್ ಸಂಘಟನೆ ವತಿಯಿಂದ ಬೆಳಗಾವಿ ಮಹಾನಗರದ ವಡಗಾಂವ್ ಹಾಗೂ ಆನಂದನಗರ ವಿಭಾಗದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ರಮಾಕಾಂತ್ ಕೊಂಡೂಸ್ಕರ್, ಬೆಳಗಾವಿ ಮಹಾನಗರ ಅಧ್ಯಕ್ಷ ಶ್ರೀಕಾಂತ್ ಕರ್ಯಾಳ್ಕರ್, ವಿಜಯಭಾವು ಪಾಟೀಲ್ ಗ್ರಾಮಾಂತರ ದಕ್ಷಿಣ ವಿಭಾಗದ ಅಧ್ಯಕ್ಷರು, ಸಾಮಾಜಿಕ ಕಾರ್ಯಕರ್ತ ಹಾಗೂ ಸಂಘಟನೆಯ ಮುಖಂಡರಾದ ಚೇತನ್ ಖನ್ನೂರ್ಕರ್ ಅವರ ಉಪಸ್ಥಿತಿಯಲ್ಲಿ ಹಾಗೂ ಮಾರ್ಗದರ್ಶನದಲ್ಲಿ ಉಚಿತ ಡೆಂಗು ಚಿಕನ್ ಗುನಿಯಾ ತಡೆ ಲಸಿಕಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಬಾಬು ನವಗೇಕರ್, ಸಂತೋಷ್ ಪೋತೆ, ಭರತ್ ನಾಗರೋಳಿ, ಅಭಿ ಪೂಜಾರಿ, ಮಂಜುನಾಥ್ ಶಿಂದೆ, ರಾಹುಲ್ ಲೋಹರ್, ಮನೋಜ್ಜಿ ಪವಾರ್, ಸಂತೋಷ್ ಪವಾರ್, ರಾಜು ಗೋಕಾಕ್, ಮಧುಕರ್ ಸುತಾರ್, ನಾರಾಯಣ್ ನಾಯ್ಕೋಜಿ, ಶಂಕರ್ ನಂದಿ, ಚಂದ್ರಕಾಂತ್ ದುಡುಂಗ್ ಮತ್ತು ಸಂಘಟನೆಯ ಪ್ರಮುಖ ನಾಯಕರು ಸಮಾಜ ಸೇವೆಗೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟದೊಂದು ವಿರಾಮ. अरे बाप रे, पहा तर कितीही गर्दी. पोतदार ज्वेलर्सचे पण कमाल आहे ना. का असू नये. 122 वर्षांपासून ग्राहकांना खरे सोने, चांगली वागणूक व प्रामाणिक सेवा जी मिळत आली आहे. म्हणूनच इंडियन ट्रेड बोर्डने सुवर्ण पदकाने सन्मानित केले आहे. असा कोणताही दागिना नाही जो इथे बनविला जात नाही, अशी कुठलीही मूर्ती नाही
जी इथे बनविली जात नाही. हिरा, पन्ना, माणिक असो वा मोती येथे सर्व काही मिळते. अशिक्षित व्यक्तीही येथे सोने चांदी खरेदीसाठी आल्यास घेतलेला दागिना व सरळ व्यवहार मिळवितो. येथे काही स्कीम नाही, डिस्काउंट नाही आणि बहुमानही नाही. सरळ सुरळीत व्यवहारच यांची ओळख आहे. या राजेशाही शोरूम मध्ये ग्राहकांच्या सुविधांसाठी वेगवेगळ्या मजल्यावर सोने व चांदीचे दागिने उपलब्ध केलेले आहेत. यांचा विश्वास हाच यांची खरी ओळख आहे. हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स, बेळगाव. ವಿರಾಮದ ಬಳಿಕ ಸ್ವಾಗತ. ಬೆಳಗಾವಿಯ ಆನಂದವಾಡಿಯಲ್ಲಿ ಆನಂದವಾಡಿ ಯುವ ಮಂಡಳಿ ಹಾಗೂ ಪಂಚ ಕಮಿಟಿ ವತಿಯಿಂದ ಚಿಕನ್ಗುನ್ಯಾ ಹಾಗೂ ಡೆಂಗು ತಡೆ ಲಸಿಕಾ ಶಿಬಿರ ಆಯೋಜಿಸಲಾಗಿತ್ತು. ಜೂನ್ ಜುಲೈ ತಿಂಗಳಲ್ಲಿ ಮಳೆಗಾಲ ಆರಂಭವಾಗುವ ಹಿನ್ನೆಲೆ ಅನೇಕ ರೋಗಗಳು ಪಸರಿಸುವುದು ಹೆಚ್ಚಾಗುತ್ತದೆ. ಅರ್ಥಾತ್ ಚಿಕನ್ಗುನ್ಯಾ, ಡೆಂಗೂನಂತಹ ರೋಗಗಳು ಅಸ್ವಚ್ಛತೆ ಹಾಗೂ ಸೊಳ್ಳೆಗಳಿಂದ ಉಂಟಾಗುತ್ತದೆ. ಈ ರೋಗಗಳಿಗೆ ತುತ್ತಾಗಬಾರದೆಂಬ ಕಾರಣಕ್ಕೆ ಅನೇಕ ಸಂಘಟನೆಗಳು ಡೆಂಗು, ಚಿಕನ್ಗುನ್ಯಾ ಡೋಸ್ ನೀಡುತ್ತಿವೆ. ಇದೇ ರೀತಿ ಆನಂದವಾಡಿಯಲ್ಲಿನ ಆನಂದ್ ಯುವ ಮಂಡಳಿ ಹಾಗೂ ಆನಂದವಾಡಿ ಪಂಚ ಕಮಿಟಿಯವರ ಸಂಯುಕ್ತಾಶ್ರಯದಲ್ಲಿ ರವಿವಾರ ಚಿಕನ್ಗುನ್ಯಾ, ಡೆಂಗುವಿನ ಡೋಸ್ ನೀಡಲಾಯಿತು. ಸರಿಸುಮಾರು 500ಕ್ಕೂ ಹೆಚ್ಚು ಜನರಿಗೆ ಈ ಲಸಿಕೆ ನೀಡುವ ಕಾರ್ಯಕ್ರಮ ಮಂಡಳಿ ವತಿಯಿಂದ ಮಾಡಲಾಯಿತು. ಪಂಚ ಕಮಿಟಿ ಅಧ್ಯಕ್ಷ ರಣದೀವೆ, ಶಶು ಪಾಷ್ಟೆ, ಬಾಲು ಕುರ್ಲೆ, ಪ್ರತಾಪ್ ಶ್ರೇಯಕರ್, ಪ್ರಭಾಕರ್ ಪಾಟೀಲ್, ಪ್ರಭಾಕರ್ ಬಿ ಪಾಟೀಲ್, ಆನಂದ್ ಯುವ ಮಂಡಳದ ವಿಕಿ ಗವಿ, ಸತೀಶ್ ಕಡೋಲ್ಕರ್, ಸಂದೀಪ್ ಕೋಕಿತ್ಕರ್, ಸೂರಜ್ ಗವಿ, ಮಂಗೇಶ್ ಕೋಕಿತ್ಕರ್, ಆದಿತ್ಯ ಅಷ್ಟೇಕರ್, ಅಮಿತ್ ಬೋರಿಯಾಯಿ, ವಿನಾಯಕ್ ಪಾಟೀಲ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ನಾನಾವಾಡಿ ಹತ್ತಿರದ ನಾಲೆಯಲ್ಲಿ ಬಿದ್ದಿದ್ದ ಅಜ್ಞಾತ ಗೋವೊಂದನ್ನ ಶ್ರೀರಾಮ ಸೇನೆ ಹಿಂದೂಸ್ಥಾನದ ಕಾರ್ಯಕರ್ತರು ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಕಳುಹಿಸುವುದರ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಶ್ರೀರಾಮ ಸೇನೆಯ ಕಾರ್ಯಕರ್ತರು ಅಜ್ಞಾತ ಗೋಮಾತೆಗೆ ಸುರಕ್ಷಿತ ಸ್ಥಳದಲ್ಲಿ ಕಳುಹಿಸುವ ಮೂಲಕ ಗೋಮಾತೆಯ ಜೀವ ರಕ್ಷಿಸಿದ್ದಾರೆ. ನಾನಾವಾಡಿಯಲ್ಲಿನ ಮಿಲಿಟರಿ ಕ್ಯಾಂಪ್ನ ರಾಯ್ಗಢ್ ಹತ್ತಿರದ ನಾಲೆಯಲ್ಲಿ ಶನಿವಾರ ರಾತ್ರಿ ವೇಳೆ ಅಜ್ಞಾತ ಗೋವೊಂದು ಬಿದ್ದಿದ್ದು, ರಾತ್ರಿ ಇಡೀ ಚಳಿಯಲ್ಲಿ ತಡಪಡಿಸಿದ ಆಕಳನ್ನ ರಕ್ಷಿಸಲು ಕೆಲ ಮಿಲಿಟರಿ ಜವಾನರು ಶ್ರೀರಾಮ ಸೇನೆಯ ಸಮಾಜ ಸೇವಕ ಕಾರ್ಯಕರ್ತರನ್ನ ಸಂಪರ್ಕಿಸಿ ನಾಲೆಯಲ್ಲಿ ಬಿದ್ದಿದ್ದ ಆಕಳನ್ನ ಹೊರತೆಗೆದು ಅದಕ್ಕೆ ವೈದ್ಯಕೀಯ ಚಿಕಿತ್ಸೆ ನೀಡಿ ಪ್ರಾಣ ಉಳಿಸಿದ್ದಾರೆ. ಶ್ರೀರಾಮ ಸೇನಾ ಹಿಂದೂಸ್ಥಾನದ ನರು ನಿಲಜ್ಕರ್, ಭರತ್ ನಾಗ್ರೋಳಿ, ಶುಭಂ ಸುತಾರ್, ಜ್ಯೋತಿಬಾ ದೇವ್ಗೇಕರ್, ಪ್ರಶಾಂತ್ ಕುರಣ್ಕರ್, ಧನಶ್ರೀ ಈ ತಂಡದವರು ಗೋಮಾತೆ ಉಳಿಸುವಲ್ಲಿ ಸಹಕರಿಸಿದ್ದಾರೆ. ಈ ಆಕಳ ಮರಿಯನ್ನ ಶ್ರೀನಗರ ಗಾರ್ಡನ್ನ ಬಳಿ ಇರುವ ಗೋಶಾಲೆಯಲ್ಲಿ ಸುರಕ್ಷಿತವಾಗಿ ಇರಿಸಲಾಗಿದೆ. ರಾಯ್ಗಢ್ ನಾನಾವಾಡಿ ಪರಿಸರದಲ್ಲಿರುವ ಈ ನಾಲೆಯಲ್ಲಿ ಅನೇಕ ಬಾರಿ ಇಂತಹ ಘಟನೆಗಳು ನಡೆದಿವೆ. ಈ ಹಿನ್ನೆಲೆ ಈ ಭಾಗದ ನಗರ ಸೇವಕರು ಈ ಅತ್ತ ಗಮನ ಹರಿಸಿ ಉಂಟಾಗಬಹುದಾದ ಅಪಾಯ ತಡೆಯುವ ಪ್ರಯತ್ನ ಮಾಡುವಂತೆ ಆಗ್ರಹಿಸಲಾಗಿದೆ. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟದೊಂದು ವಿರಾಮ. व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाव जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। रंगोली के सप्तरंगों में खुशियों के दीप चमकाए, आराधना के साथ अपनी दिवाली मनाए। कपड़ों की दुनिया में एक भरोसेमंद और गुणवत्तापूर्ण नाम आराधना। गृहलक्ष्मी की सुंदरता की पहचान है साड़ी। घर की औरत का रुबाब और संस्कृति की देन है साड़ी।
इस दिवाली के सुनहरे मौके पे आराधना लेके आए हैं महिलाओं के लिए मनपसंद साड़ीज और रेडीमेड सहित बच्चों के लिए आकर्षक और मनपसंद ड्रेसेस। पुरुषों के लिए जेंट्स वेयर में शर्ट, टी शर्ट्स, जीन्स, फॉर्मल और भी कई प्रकार के ड्रेसेस। जल्द ही अपनी मनपसंद ड्रेस खरीदे सिर्फ आराधना में। बेलगाम के वस्त्र जगत में बहुत ही बढ़िया है आराधना। नए कपड़े पहन के दीजिए दिवाली की शुभकामना। आराधना, मारुति गली, बेलगाम। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेळगाव। वस्त्रों का संगम, सुंदर सलोना, मन भाई आराधना। ವಿರಾಮದ ಬಳಿಕ ಸ್ವಾಗತ. ಖಾನಾಪುರದ ಸ್ವಾಮಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಯನದ ಬಗ್ಗೆ ಮಾರ್ಗದರ್ಶನ ಶಿಬಿರ ಆಯೋಜಿಸಲಾಗಿತ್ತು. ಖಾನಾಪುರದ ಸ್ವಾಮಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾರ್ಗದರ್ಶಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯ ಚೇರ್ಮನ್ ಜಯಂತ ತಿನೇಕರ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮುಖ್ಯ ಭಾಷಣಕಾರರಾಗಿ ಶಿಕ್ಷಣ ಪ್ರೇಮಿ ಉದ್ಯಮಿ ಶಂಕರ್ ಖಾಸ್ನೇಸ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಚೇತನ್ ಮನೇರಿಕರ್, ಮದನ್ ದೇಶಪಾಂಡೆ, ಸದಾನಂದ್ ಕಪಿಲೇಶ್ವರಿ, ಪಂಕಜ್ ಖಾಸ್ನೇಸ್, ಪ್ರಶಾಂತ್ ಖಾಸ್ನೇಸ್, ಪ್ರಾಚಾರ್ಯೆ ಶ್ರದ್ಧಾ ಪಾಟೀಲ್ ಉಪಸ್ಥಿತರಿದ್ದರು. ಪ್ರಾಚಾರ್ಯೆ ಶ್ರದ್ಧಾ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಗಣ್ಯರನ್ನ ಸ್ವಾಗತಿಸಿದರು. ಕಾರ್ಯದರ್ಶಿ ಚೇತನ್ ಮನೇರಿಕರ್ ಮುಖ್ಯ ಭಾಷಣಕಾರರನ್ನ ಪರಿಚಯಿಸಿದರು. ಪ್ರಾರಂಭದಲ್ಲಿ ಉಪಸ್ಥಿತರಿದ್ದ ಅತಿಥಿಗಳಿಂದ ದೀಪಾಲಂಕಾರ ಹಾಗೂ ಫೋಟೋ ಪೂಜೆ ನೆರವೇರಿಸಲಾಯಿತು. ಮುಖ್ಯ ಭಾಷಣಕಾರ ಶಂಕರ್ ಖಾಸ್ನೇಸ್ ಮಾತನಾಡಿ ವಿದ್ಯಾರ್ಥಿಗಳು ಸಮಯಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ಗಡಿಯಾರದ ಮುಳ್ಳಿನಂತೆ ಸಮಯಕ್ಕೆ ಸರಿಯಾಗಿ ಅಧ್ಯಯನ ಮಾಡಿದರೆ ಜೀವನದಲ್ಲಿ ಯಶಸ್ಸು ಖಂಡಿತ. ಇಂದಿನ ಆಧುನಿಕ ವಿಜ್ಞಾನ ಯುಗದಲ್ಲಿ ಸಮಯಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ಅಧ್ಯಯನಕ್ಕಾಗಿ ಹಲವು ಉಪಕರಣಗಳು ಲಭ್ಯವಿವೆ. ಆದ್ದರಿಂದ ಆಳವಾದ ಅಧ್ಯಯನಕ್ಕಾಗಿ ಮೊಬೈಲ್ ಮೂಲಕ ವಿವಿಧ ಅಪ್ಲಿಕೇಶನ್ಗಳನ್ನು ಬಳಸುವುದು. ಓದಲು ಮೊಬೈಲ್ ಒಳ್ಳೆಯದು, ಅದನ್ನು ಅಧ್ಯಯನಕ್ಕೆ ಬಳಸಿ. ನೀವು ಜೀವನದಲ್ಲಿ ಖಂಡಿತವಾಗಿ ಯಶಸ್ವಿಯಾಗುತ್ತೀರಿ ಎಂದರು. Called Art of Living, and there is one thing that he tells, and that is, I belong to you. So even you, I mean, even if it's a tree, it's a part of your ecosystem, it's a part of your world. So you have to tell the tree that you belong to that tree, because he says there is seismic love and there is a sense of belonging between everything living and non-living, right? Why am I saying this, that I belong to you? I belong to you all primarily because this is my town. I belong to Khanapur, and I have lived exactly the life that you guys are leading right now, albeit in a different town. Those days, many years ago, I was born in Hubli because that's where my maternal side of family was, and I was raised in my early years in Khanapur, not too far from here. We had our old bungalow, we stayed there. And then subsequently I went back to Hubli, did my schooling, because in those days there was only one school here, and that was I think Sarvodaya. And I was not, my maternal aunts were not so sure that, I would get a place here, and they thought that I might just end up being outside of school, and they took me away to Hubli, and the rest is, as they say, history. But nothing changes, right? In life, you have to really work from grassroots. You have to pick every single thread that you get. You have to learn every single day and wake up the other day to learn more. Right? Isn't that the principle? Is it not what your teachers teach you? I want this session to be a little more conversationalist. I want to be in a dialogue with you. I'm not here to address you. Rather, I'm here to engage with you. If anyone has any question, if anyone has a challenge in understanding what I am saying. I was just inquiring whether there is any person to motivate our student. Immediately he told, my brother is there, he gives advice to many management companies,
He is advisor to many management schools. He is advisor, mentor to many schools. Immediately, I started contacting with Shri Shankar Khasni sir, and during the process of conversation with him on WhatsApp, I asked him, sir, what about your honorarium? I asked him. Immediately he replied, I am not going to charge single naya paisa as honorarium for your school because I am native of Khanapur and I am going to deliver my lecture as a free of cost to the students of Khanapur. That is the generosity which is shown by our chief guest, and that we have to appreciate. Give him big hands. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಅಧ್ಯಯನಕ್ಕಾಗಿ ಅನೇಕ ಉಪಕರಣಗಳು ಲಭ್ಯವಿವೆ. ಅಧ್ಯಯನಕ್ಕೆ ಯಾವುದೇ ಅಡೆತಡೆಗಳಿಲ್ಲ. ವಿದ್ಯಾರ್ಥಿ ಬುದ್ಧಿವಂತನಾಗಿದ್ದರೆ ಇದು ಖಂಡಿತವಾಗಿಯೂ ಪ್ರಕಾಶಿಸುತ್ತಾನೆ. ನಂತರ ವಿದ್ಯಾರ್ಥಿಗಳು 10ನೇ ಮತ್ತು 12ನೇ ತರಗತಿಗಳಲ್ಲಿ ಗರಿಷ್ಠ ಅಂಕಗಳನ್ನು ಗಳಿಸಬೇಕು ಮತ್ತು CET ನೀಟ್ನಂತಹ ಪರೀಕ್ಷೆಗಳಲ್ಲಿ ಅದ್ಭುತ ಯಶಸ್ಸನ್ನು ಪಡೆಯಬೇಕು. ಇದರೊಂದಿಗೆ ಶಾಲೆಯ ಹೆಸರು, ಪೋಷಕರ ಹೆಸರನ್ನು ಬೆಳಗಿಸಬೇಕು ಎಂದು ಮನವಿ ಮಾಡಿದರು. ಈ ವೇಳೆ ಕಾರ್ಯದರ್ಶಿ ಚೇತನ್ ಮೆನೇರಿಕರ್ ಮಾತನಾಡಿ, ವಿದ್ಯಾರ್ಥಿಗಳು ದೂರದೃಷ್ಟಿ ಇಟ್ಟುಕೊಂಡು ಈಗಿನಿಂದಲೇ ಅಧ್ಯಯನಕ್ಕೆ ಸಿದ್ಧರಾಗಬೇಕು. ಮುಂದಿನ ವಿದ್ಯಾಭ್ಯಾಸಕ್ಕೆ ದಾರಿ ಮಾಡಿಕೊಡಲಿದೆ ಎಂದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಅತಿಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಅಂತಿಮವಾಗಿ ಶಾಲೆಯ ಆಡಳಿತಾಧಿಕಾರಿ ದೀಪಕ್ ಸಖದೇವ್ ಧನ್ಯವಾದ ಅರ್ಪಿಸಿದರು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು ಉಪಸ್ಥಿತರಿದ್ದರು. ಸುಹಾಸ್ ಪಾಟೀಲ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಖಾನಾಪುರ್. ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರದಿಂದ ರುಸ್ತುಂಪುರ್ ಸೇರಿ ವಿವಿಧ ಗ್ರಾಮಗಳಿಗೆ ಬಸ್ ಸಂಚಾರ ತೊಂದರೆಯಾಗುತ್ತಿದ್ದು, ಈ ಗ್ರಾಮಗಳಿಗೆ ಹೆಚ್ಚುವರಿ ಬಸ್ ಬಿಡುವಂತೆ ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿ ಮಾಡಿದರು. ಸಾರಿಗೆ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ವಿದ್ಯಾರ್ಥಿಗಳು ಪ್ರಾಣ ಭಯದಿಂದಲೇ ಸಂಚಾರ ಮಾಡುವಂತಾಗಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಗ್ರಾಮದಿಂದ ರುಸ್ತುಂಪುರ, ಬೊಗರ್ನಾಳ್ದಿಂದ ಹಿಡಕಲ್ ಡ್ಯಾಂ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಬಸ್ನಲ್ಲಿ ಜನಜಂಗುಳಿಯಿಂದ ವಿದ್ಯಾರ್ಥಿಗಳು ಬಾಗಿಲಿನಲ್ಲಿ ಜೋತು ಬಿದ್ದು ಪ್ರಯಾಣ ಮಾಡುವಂತಾಗಿದೆ. ಈ ಮಾರ್ಗವಾಗಿ ಹೆಚ್ಚುವರಿ ಬಸ್ ಬಿಡುವಂತೆ ಹಿರಿಯ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ವಿದ್ಯಾರ್ಥಿಗಳು ಹಾಗೂ ಪಾಲಕರಾದ ಲಗಮಪ್ಪ ಲಂಕೆನ್ನವರ್ ಅಸಮಾಧಾನ ವ್ಯಕ್ತಪಡಿಸಿದರು. ಅಪಾಯವಾಗುವುದಕ್ಕಿಂತ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆಗಿರುವ ಸಮಸ್ಯೆ ಸರಿಪಡಿಸದಿದ್ದರೆ ಅಧಿಕಾರಿಗಳ ವಿರುದ್ಧ ಹಾಗೂ ಸಂಕೇಶ್ವರ್ KSRTC ಘಟಕದ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ಕಲ್ಲಪ್ಪ ಪಾಮ್ನಾಯಿಕ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಎಮ್ಕನ್ಮರ್ಡಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ಬೆಳಗಾವಿ ಸುವರ್ಣಸೌಧಕ್ಕೆ ಕಚೇರಿ ಸ್ಥಳಾಂತರ ಕುರಿತು ಬೇಜವಾಬ್ದಾರಿ ಹೇಳಿಕೆ. ಬೇಜವಾಬ್ದಾರಿ ಹೇಳಿಕೆ ನೀಡಿದ ಬಿಜೆಪಿ ರಾಜ್ಯ ವಕ್ತಾರೆ ಎಂಜಿ ಮಹೇಶ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ ಕರ್ವೆ. ಬೆಳಗಾವಿ ದಕ್ಷಿಣ ಭಾಗದ ಶ್ರೀರಾಮಸೇನಾ ಹಿಂದೂಸ್ತಾನ್ ವತಿಯಿಂದ ಲಸಿಕೆ ಅಭಿಯಾನ. ಡೆಂಗು ಹಾಗೂ ಚಿಕನ್ ಗುನಿಯಾ ಪ್ರತಿಬಂಧಕ ಲಸಿಕೆ ವಿತರಣೆ. ಉಚಿತ ಲಸಿಕೆ ವಿತರಣಾ ಶಿಬಿರಕ್ಕೆ ನಾಗರಿಕರಿಂದ ಸಾಥ್. ಮನೆ ಮನೆಗೆ ತೆರಳಿ ಲಸಿಕೆ ನೀಡಿದ ಕಾರ್ಯಕರ್ತರು. ಬೆಳಗಾವಿಯಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರೀಸ್ನಿಂದ ಕಾರ್ಯಕ್ರಮ. 2021-22ನೇ ಸಾಲಿನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯೋಜನೆ. ವ್ಯಾಪಾರ ಹಾಗೂ ಕೈಗಾರಿಕಾ ವಲಯದಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ. ಉದ್ಯಮಬಾಗ್ನ ಫೌಂಡ್ರಿ ಕ್ಲಸ್ಟರ್ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ಆಯೋಜನೆ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್.